ನಮಸ್ಕಾರ ಎಲ್ಲರಿಗೂ. ನಮ್ಮ ಈ ವಿಶೇಷವಾದ ಡೀಪ್ ಡೈವ್ ಚರ್ಚೆಗೆ ಸ್ವಾಗತ. 50 ಡಿಗ್ರಿ ಬಿಸಿಲಿನಲ್ಲಿ ಒಂದು ಕ್ಯಾಕ್ಟಸ್ ಗಿಡದೊಳಗೆ ನೀರು ಕುಡಿಯೋದು, ಅಥವಾ ಗಡಗಡ ನಡುಗುವ ಚಳಿಯಲ್ಲಿ ಮಂಜಿನ ಬೆಟ್ಟದ ಮೇಲೆ ಸ್ನೋ ಲೆಪರ್ಡ್ಸ್ ಬೇಟೆಯಾಡುವುದು. ಅಬ್ಬಾ, ಎರಡೂ ಎಷ್ಟೊಂದು ಬೇರೆ ಬೇರೆ ಪ್ರಪಂಚಗಳಲ್ವಾ? ಖಂಡಿತ. ನಮಸ್ಕಾರ. ಹೌದು, ಮನುಷ್ಯರ ಹಾಗೆ ಪ್ರಾಣಿಗಳ ಆಹಾರ, ಬಟ್ಟೆ ಮತ್ತೆ ಮನೆಗಳು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ತುಂಬಾನೇ ಬದಲಾಗುತ್ತೆ. ಇದರ ಹಿಂದಿನ ವಿಜ್ಞಾನ ಮಕ್ಕಳಿಗಂತೂ ತುಂಬಾನೇ ಕುತೂಹಲ ಕೊಡುತ್ತೆ. ಈ ದಿನ ನಾವು ಬೇರೆ ಬೇರೆ ಭೂಪ್ರದೇಶಗಳು ಅಂದ್ರೆ ಪ್ಲೇನ್ಸ್ ಮತ್ತೆ ಡೆಸರ್ಟ್ಸ್ ಬಗ್ಗೆ, ಹಾಗೆ ಅಲ್ಲಿನ ಜೀವಿಗಳ ಅದ್ಭುತವಾದ ಅಡಾಪ್ಟೇಷನ್ ಬಗ್ಗೆ ವಿವರವಾಗಿ ನೋಡೋಣ. ಹೌದು, ಖಂಡಿತ. ಭೂಮಿಯ ಆಕಾರ ಎಲ್ಲ ಕಡೆ ಒಂದೇ ತರ ಇರಲ್ಲ ಅಲ್ವಾ? ಮೊದಲು ನಾವು ಪ್ಲೇನ್ಸ್ ಬಗ್ಗೆ ನೋಡೋಣ. ಪ್ಲೇನ್ಸ್ ಅಂದ್ರೆ ತುಂಬ ಕಡಿಮೆ ಎಲಿವೇಶನ್ ಇರುವ ಸಮತಟ್ಟಾದ ಜಾಗಗಳು, ಅಂದ್ರೆ ಫ್ಲಾಟ್ ಆಗಿರುವ ನೆಲ. ಓಹೋ, ಫ್ಲಾಟ್ ಆಗಿರುವ ಜಾಗ. ಇಲ್ಲಿ ರಿವರ್ಸ್ ಪಾತ್ರ ತುಂಬಾ ದೊಡ್ಡದಲ್ವಾ? ಹೌದು, ರಿವರ್ಸ್ ದೊಡ್ಡ ಬೆಟ್ಟಗಳಿಂದ ವೇಗವಾಗಿ ಕೆಳಗೆ ಹರಿಯುವಾಗ ಬಂಡೆಗಳನ್ನ ಪುಡಿ ಮಾಡಿ ಮರಳು ಮತ್ತೆ ಮಣ್ಣನ್ನ ತಮ್ಮ ಜೊತೆ ಎಳೆದುಕೊಂಡು ಬರ್ತವೆ. ಈ ಮಣ್ಣಿಗೆ ನಾವು ಸೆಡಿಮೆಂಟ್ಸ್ ಅಂತೀವಿ. ಅಂದ್ರೆ ನದಿಗಳು ಒಂದು ದೊಡ್ಡ ಲಾರಿ ಥರ ಕೆಲಸ ಮಾಡ್ತವೆ ಅಂತಾಯ್ತು. ಹೌದು ಹೌದು, ಲಾರಿ ಥರನೇ. ಬೆಟ್ಟದಿಂದ ಮೆಟೀರಿಯಲ್ ತಂದು ಆ ಸಮತಟ್ಟಾದ ಜಾಗಕ್ಕೆ ಬಂದ ತಕ್ಷಣ ವೇಗ ಕಡಿಮೆಯಾಗಿ ಆ ಸೆಡಿಮೆಂಟ್ಸ್ ಎಲ್ಲವನ್ನೂ ಒಂದೇ ಕಡೆ ಹರಡುತ್ತವೆ ಅಲ್ವಾ? ಪಾರ್ಕಲ್ಲು ಜಾರುಬಂಡೆಯಿಂದ ಆಟಿಕೆಗಳನ್ನ ತಂದು ಕೆಳಗೆ ಒಟ್ಟಿಗೆ ಹಾಕಿದ ಹಾಗೆ. ಸರಿಯಾದ ಹೋಲಿಕೆ. ಈ ಪ್ರಕ್ರಿಯೆಗೆ ಡೆಪಾಸಿಷನ್ ಅಂತಾರೆ. ಇದರಿಂದನೇ ಬಹಳ ಫಲವತ್ತಾದ ಫ್ಲಡ್ ಪ್ಲೇನ್ಗಳು ತಯಾರಾಗುತ್ತವೆ. ಈ ಫ್ಲಡ್ ಪ್ಲೇನ್ಗಳಲ್ಲಿ ಬೆಳೆಗಳನ್ನ ಬೆಳೆಯೋದು ತುಂಬಾ ಸುಲಭ. ಓ, ಅದಕ್ಕೆ ಅಲ್ವಾ ಈ ಜಾಗಗಳನ್ನ ಬ್ರೆಡ್ ಬ್ಯಾಸ್ಕೆಟ್ ಅಂತ ಕರೆಯೋದು? ನಿಜ. ನಾವು ಪ್ರತಿದಿನ ತಿನ್ನುವ ದೋಸೆಗೆ ಅಕ್ಕಿ, ಚಪಾತಿಗೆ ಗೋಧಿ ಹೆಚ್ಚಾಗಿ ಬೆಳೆಯೋದು ಇಲ್ಲಿಯೇ. ಆಮೇಲೆ ಜಾಗ ಫ್ಲಾಟ್ ಆಗಿರೋದ್ರಿಂದ ಟ್ರೈನ್, ಬಸ್ ಓಡಾಡಲು ರಸ್ತೆ ಮಾಡೋದು ಕೂಡ ತುಂಬಾ ಸುಲಭ. ಆದ್ರೆ ನನ್ಗೊಂದು ದೊಡ್ಡ ಪ್ರಶ್ನೆ ಕಾಡ್ತಿದೆ. ಪ್ಲೇನ್ಸ್ನಲ್ಲಿ ಇಷ್ಟೆಲ್ಲ ಅನುಕೂಲ ಇದ್ರೆ ಮನುಷ್ಯರು ಆ ಕಷ್ಟವಾದ ಮೌಂಟೇನ್ಸ್ ಅಥವಾ ಎತ್ತರವಾದ ಪ್ಲಾಟೋಸ್ಗಳಲ್ಲಿ ಯಾಕೆ ವಾಸ ಮಾಡ್ತಾರೆ? ಒಳ್ಳೆ ಪ್ರಶ್ನೆ. ಮೇಲ್ನೋಟಕ್ಕೆ ಹಾಗೆ ಅನ್ನಿಸಿದ್ರು, ಎಲ್ಲರೂ ಒಂದೇ ಜಾಗದಲ್ಲಿ ಸೇರಿದ್ರೆ ಆ ಪಾಪ್ಯುಲೇಷನ್ ಪ್ರೆಷರ್ ಶುರುವಾಗುತ್ತೆ. ಅಂದ್ರೆ ಜಾಗ ಕಡಿಮೆ, ಜನ ಜಾಸ್ತಿ ಆಗ್ತಾರೆ ಅಂತಾನಾ? ಹೌದು. ಇದ್ರಿಂದ ಭೂಮಿಯೊಳಗಿನ ನೀರು ಅಂದ್ರೆ ಗ್ರೌಂಡ್ ವಾಟರ್ ಡಿಪ್ಲೀಷನ್ ಆಗತ್ತೆ. ನೀರು ಖಾಲಿ ಆಗುತ್ತೆ. ಅರೆ, ಅದಕ್ಕೆ ಮನುಷ್ಯರು ಮೌಂಟೇನ್ಸ್ ಮತ್ತೆ ಪ್ಲಾಟೋಸ್ ತರ ಕಷ್ಟದ ಜಾಗಗಳಿಗೂ ಹೋಗ್ತಾರಲ್ವಾ? ಖಂಡಿತ. ಅಲ್ಲಿನ ಚಳಿ ಅಥವಾ ಕಡಿದಾದ ಬೆಟ್ಟಗಳಿಗೆ ಒಗ್ಗೊಂಡು ಬದುಕ್ತಾರೆ. ಇದು ಮನುಷ್ಯರ ಅದ್ಭುತವಾದ ರೆಸಿಲಿಯನ್ಸ್ ಅಂದ್ರೆ ಎದುರಿಸಿ ನಿಲ್ಲುವ ಶಕ್ತಿಯನ್ನ ತೋರಿಸುತ್ತೆ. ನಿಜ. ನೀರಿಂದ ಪ್ಲೇನ್ಸ್ ಇಷ್ಟು ಚೆನ್ನಾಗಿವೆ, ಆದ್ರೆ ನೀರೇ ಇಲ್ಲದ ಜಾಗಗಳ ಕಥೆ ಏನು? ಅಂದ್ರೆ ಡೆಸರ್ಟ್ಸ್, ಆ ಮಳೆಯೇ ಇಲ್ಲದ ಜಾಗದಲ್ಲಿ ಜೀವಿಗಳು ಬದುಕೋದು ಹೇಗೆ ಅನ್ನೋದೇ ಆಶ್ಚರ್ಯ. ಡೆಸರ್ಟ್ಸ್ ಅಂದ್ರೆ ಕೇವಲ ಬಿಸಿ ಮರಳು ಮಾತ್ರ ಅಲ್ಲ, ಅವು ಆರಿಡ್ ಮತ್ತು ಲೋ ಪ್ರೆಸಿಪಿಟೇಷನ್ ಇರೋ ಜಾಗಗಳು. ಅಂದ್ರೆ ಮಳೆ ಅಥವಾ ಹಿಮ ತುಂಬಾನೇ ಕಡಿಮೆ ಬೀಳೋ ಒಣ ಪ್ರದೇಶಗಳು ಅಲ್ವಾ? ಹೌದು ಹೌದು. ನಮ್ಮ ರಾಜಸ್ಥಾನದ ಥಾರ್ ತರ ಹಾಟ್ ಡೆಸರ್ಟ್ಸ್ ಇವೆ, ಹಾಗೇನೆ ಮಂಜುಗಡ್ಡೆಯಿಂದ ಕೂಡಿರುವ ಲಡಾಖ್ ತರ ಕೋಲ್ಡ್ ಡೆಸರ್ಟ್ಸ್ ಕೂಡ ಇವೆ. ಇಲ್ಲಿನ ಫ್ಲೋರಾ ಮತ್ತು ಫೌನಾ ಅಂದ್ರೆ ಗಿಡಮರಗಳು ಮತ್ತು ಪ್ರಾಣಿಗಳು ಬದುಕುವ ರೀತಿ ನಿಜಕ್ಕೂ ಸೂಪರ್ ಪವರ್ ಥರ ಇರುತ್ತೆ, ಹೌದಲ್ವಾ? ಉದಾಹರಣೆಗೆ ಹಾಟ್ ಡೆಸರ್ಟ್ಸ್ನಲ್ಲಿರುವ ಕ್ಯಾಕ್ಟಿ ಸಸ್ಯಗಳು ಎಲೆಗಳನ್ನ ಬಿಟ್ಟು ದಪ್ಪನಾದ ಕಾಂಡಗಳನ್ನ ಬೆಳೆಸ್ಕೊಳ್ತವೆ. ನಿಜ. ಯಾಕಂದ್ರೆ ಎಲೆಗಳೆದ್ರೆ ನೀರು ಬೇಗ ಆವಿಯಾಗತ್ತೆ. ಆ ದಪ್ಪ ಕಾಂಡವೇ ಒಂದು ವಾಟರ್ ಟ್ಯಾಂಕ್ ತರ ಕೆಲಸ ಮಾಡುತ್ತೆ. ವಾವ್, ವಾಟರ್ ಟ್ಯಾಂಕ್! ಹಾಗೇನೆ ಕೋಲ್ಡ್ ಡೆಸರ್ಟ್ಸ್ನಲ್ಲಿರುವ ಸ್ನೋ ಲೆಪರ್ಡ್ಸ್ಗಳಿಗೆ ಆ ಚಳಿಯನ್ನ ತಡೆಯೋಕೆ ದಪ್ಪನೆಯ ಕೂದಲಿನ ಕೋಟ್ ಇರುತ್ತೆ ಅಲ್ವಾ? ಹೌದು, ಖಂಡಿತ. ಪರಿಸ್ಥಿತಿ ಹೇಗಿದೆಯೋ ಅದಕ್ಕೆ ತಕ್ಕ ಹಾಗೆ ತಮ್ಮ ದೇಹವನ್ನ ಬದಲಾಯಿಸಿಕೊಳ್ಳುವ ಈ ಪ್ರಕ್ರಿಯೆಗೆ ಅಡ್ಯಾಪ್ಟೇಷನ್ ಅಂತಾರೆ. ಈ ಅಡ್ಯಾಪ್ಟೇಷನ್ ಕೇವಲ ಪ್ರಾಣಿಗಳಿಗೆ ಮಾತ್ರ ಅಲ್ಲ ಅಲ್ವಾ? ಮನುಷ್ಯರ ಕಲ್ಚರ್ ಕೂಡ ಈ ಭೂಮಿಯ ಆಕಾರದ ಮೇಲೆ ನಿಂತಿದೆ. ಹೌದು. ಹೇಗೆ ಅಂದ್ರೆ, ಆ ಪ್ಲೇನ್ಸ್ನಲ್ಲಿ ಬೆಳೆಗೋನು ಚೆನ್ನಾಗಿ ಬರೋದ್ರಿಂದಾನೇ ಆ ಸುಗ್ಗಿ ಹಬ್ಬಗಳಾದ ಪೊಂಗಲ್, ಬೈಸಾಖಿ ಅಥವಾ ಮಕರ ಸಂಕ್ರಾಂತಿಯನ್ನ ಜೋರಾಗಿ ಮಾಡ್ತಾರಲ್ವಾ? ಅರೆ ಹೌದು. ಹಳೆ ಕಾಲದ ತಮಿಳಿನ ಸಂಗಮ್ ಸಾಹಿತ್ಯದಲ್ಲಿ ಇದರ ಬಗ್ಗೆ ಒಂದು ಅದ್ಭುತವಾದ ವಿಷಯ ಇದೆ. ಅಲ್ಲಿ ಭೂಮಿಯನ್ನ 5 ಥಿನಾಯ್ ಅಂದ್ರೆ 5 ಬಗೆಯ ಲ್ಯಾಂಡ್ಸ್ಕೇಪ್ಸ್ ಆಗಿ ವಿಂಗಡಿಸಿದ್ರು. 5 ಬಗೆಯ ಲ್ಯಾಂಡ್ಸ್ಕೇಪ್ಸಾ? ಯಾವ್ಯಾವುದು? ಮೌಂಟನ್ಸ್, ಫಾರೆಸ್ಟ್ಸ್, ಕ್ರಾಪ್ ಲ್ಯಾಂಡ್ಸ್, ಸೀ ಶೋರ್ ಮತ್ತೆ ಡೆಸರ್ಟ್. ಪ್ರತಿ ಜಾಗಕ್ಕೂ ಅದರದ್ದೇ ಆದ ಸಂಗೀತ, ಆಡುವ ಆಟಗಳು ಮತ್ತೆ ವಿಭಿನ್ನವಾದ ಊಟದ ಪದ್ಧತಿ ಇತ್ತು.
ಓಹೋ, ಭೂಮಿಯ ಆಕಾರ ನಮ್ಮ ದಿನನಿತ್ಯದ ಬದುಕನ್ನ ಎಷ್ಟು ಬದಲಾಯಿಸುತ್ತೆ ಅನ್ನೋದು ಬಹಳ ರೋಚಕ. ಸಮತಟ್ಟಾದ ಪ್ಲೇನ್ಸ್ನಿಂದ ಹಿಡಿದು ಗಡಗಡ ನಡುಗುವ ಕೋಲ್ಡ್ ಡೆಸರ್ಟ್ಸ್ವರೆಗೆ ಜೀವಿಗಳ ಅಡ್ಯಾಪ್ಟೇಷನ್ ಮತ್ತೆ ರೆಸಿಲಿಯನ್ಸ್ ನಿಜಕ್ಕೂ ಅದ್ಭುತ. ಖಂಡಿತ. ಎಲ್ಲಿಯೇ ಇದ್ರೂ ಪ್ರಕೃತಿಗೆ ತಕ್ಕಂತೆ ಬದುಕೋದನ್ನ ಕಲಿಯೋದು ಒಂದು ದೊಡ್ಡ ಪಾಠ. ಈ ಅದ್ಭುತವಾದ ಚರ್ಚೆಯನ್ನು ಮುಗಿಸುವ ಮುನ್ನ ನಮ್ಮ ಪುಟ್ಟ ಕೇಳುಗರಿಗೆ ಒಂದು ಯೋಚಿಸುವ ಪ್ರಶ್ನೆ. ನಿಮ್ಮ ಊರಿನ ಸುತ್ತಮುತ್ತಲಿನ ಜಾಗ ಯಾವ ತರಹದ ಲ್ಯಾಂಡ್ಫಾರ್ಮ್ನಲ್ಲಿದೆ? ಹೌದು, ಅಲ್ಲಿರುವ ಮಣ್ಣು, ಹರಿಯುವ ನದಿ ಅಥವಾ ಹತ್ತಿರದ ಬೆಟ್ಟಗಳು ನೀವು ಪ್ರತಿದಿನ ಆಡುವ ಆಟಗಳನ್ನ ಮತ್ತೆ ತಿನ್ನುವ ಊಟವನ್ನ ಹೇಗೆಲ್ಲ ಬದಲಾಯಿಸಿರಬಹುದು ಅಂತ ಒಮ್ಮೆ ಯೋಚಿಸಿ. ಖಂಡಿತ. ಪ್ರಕೃತಿಯ ಈ ಮೋಡಿಯಮ್ಮ ಗಮನಿಸುವುದು ಬಹಳ ಮಜಾವಾದ ಕೆಲಸ. ಮತ್ತೆ ಸಿಗೋಣ.